ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ VAO ಎಕ್ಸಾಮ್ ಸಂಬಂಧಪಟ್ಟಂತೆ ಮತ್ತು ಸರ್ವೇಯರ್ಸು, KRES ಶಿಕ್ಷಕರ ಸಂಬಂಧಪಟ್ಟಂತೆ ಪ್ಲಸ್ ಪೊಲೀಸು ಪ್ಲಸ್ FDA KPSC FDA SDA ಕಾಲಾಗುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲ ಎಕ್ಸಾಮ್ಸ್ಗೂ ಯಾವುದಾದ್ರೂ ಎಕ್ಸಾಮ್ ಬರಿಬೋದು. GS ಪೇಪರ್ ಇದೇ ಇರುತ್ತೆ. ಈ GS ಪೇಪರ್ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದರೆ ಪೇಪರ್ 1ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. 100 ಮಾರ್ಕ್ಸ್ಗೆ ಇರುತ್ತೆ ಗೊತ್ತಾ. GS ಪೇಪರ್ 100 ಮಾರ್ಕ್ಸ್ಗೆ ಇರುತ್ತೆ. ಈ ಪೇಪರ್ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಕ್ಲಾಸ್ ತೆಗೆದುಕೊಳ್ಳೋದ್ರಿಂದ 60ರಿಂದ 70 ಕ್ವಶನ್ಸು ಈಸಿಯಾಗಿ ಅಟೆಂಡ್ ಮಾಡ್ಬೋದು. 60ರಿಂದ 70 ಕ್ವಶನ್ಸು 100% ಅಟೆಂಡ್ ಮಾಡ್ಬೋದು. ಕಂಪ್ಲೀಟ್ ಕ್ಲಾಸ್ ಯಾರು ಅಟೆಂಡ್ ಆಗ್ತೀರಾ 60ರಿಂದ 70 ಕ್ವಶನ್ಸು ಇದರಿಂದನೇ ಬಂದಿರ್ತವೆ. ನಾವು ಹೇಳತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾಸ್ ಬೇಸ್ಡ್ ಮೇಲೇ ಮಾಡೋದು. ಕ್ವಶನ್ಸು ಈಸಿಯಾಗಿ ಟ್ಯಾಕಲ್ ಆಗ್ತವೆ. ಕ್ವಶನ್ಸ್ ಹೆಂಗೆ ಈಸಿಯಾಗಿ ಟ್ಯಾಕಲ್ ಆಗ್ತವೆ? ಡೆಡ್ ಈಸಿಯೆಸ್ಟ್ ಆಗಿ ಟ್ಯಾಕಲ್ ಆಗ್ತವೆ. ಏನು ಹೇಳಿರ್ತೀವಿ ಆಲ್ಮೋಸ್ಟ್ ಅವೇ ಬಂದಿರ್ತವೆ. ಎಕ್ಸಾಂಪಲ್ ನಿಮ್ಮ ಶಿಮೂಲ್ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಇನ್ನೇನು ಎಕ್ಸಾಮ್ಸ್ ಇರ್ತವೆ ಕೂತ್ಕೊಂಡು ಓದ್ಕೊಳ್ರಿ. DCC ಬ್ಯಾಂಕಲ್ಲಿ ಯಾವ ರೀತಿ ಹೇಳಿದ್ದೋ, DCC ಬ್ಯಾಂಕಲ್ಲಿ ಯಾವ ರೀತಿ ಅಶೂರೆನ್ಸ್ ಹೇಳಿದ್ದೋ 150+ ಕ್ವಶನ್ಸ್ ರೀಚ್ ಆಗ್ತವೆ ಅಂತ. ಎಂಟೈರ್ ಇಲ್ಲಿವರೆಗೂ ಯಾವ್ಯಾವ ಎಕ್ಸಾಮ್ ಕಾಲಾಗಿದ್ದಾವೆ ನಮ್ಮ ಚಾನಲ್ ಸ್ಟಾರ್ಟ್ ಆದಾಗಿಂದ ಎಲ್ಲ ಎಕ್ಸಾಮ್ಸಲ್ಲೂ ಆಲ್ಮೋಸ್ಟ್ 150+ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಇದರಲ್ಲೂ ಇದೇ ಹೇಳ್ತಾ ಇದ್ದೀನಿ. ಇದರಲ್ಲಿ 60ರಿಂದ 70 ಕ್ವಶನ್ಸು 100ಕ್ಕೆ 60ರಿಂದ 70 ಕ್ವಶನ್ಸು ಈಸಿಯಾಗಿ ರೀಚ್ ಆಗ್ತವೆ. ಕ್ಲಾಸಸ್ ಅಟೆಂಡ್ ಆಗೋದ್ರಿಂದ 60ರಿಂದ 70 ಕ್ವಶನ್ಸು ಆರಾಮ್ಸೆ ರೀಚ್ ಆಗ್ತವೆ. ಸೊ ಕ್ಲಾಸಲ್ಲಿ ಹೇಳ್ತೀನಿ ಹೆಂಗೆ ರೀಚ್ ಆಗ್ತವೆ, ಹೆಂಗೆ ಏನು ಎತ್ತ ಅಂತ ಕ್ಲಾಸಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ಯಾರಿಗಾದರೂ ಕ್ಲಾಸಸ್ ಅವಶ್ಯಕತೆ ಇದ್ದರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರ್ ಚೇಂಜ್ ಆಗಿದೆ. ಇಲ್ಲಿ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ವಾಟ್ಸಪ್ ನಂಬರು ಕ್ಲಿಯರ್ ಕಟ್ಟಾಗಿ ಚೇಂಜ್ ಆಗಿದೆ. 6366996355 ಇದು ವಾಟ್ಸಪ್ ನಂಬರು. ಕ್ಲಾಸಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. VAO ಭೂಮಾಪಕರು KRES GS ಕ್ಲಾಸಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 60 to 70 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಳ್ತಕ್ಕಂಥ ವೇನ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಹೆಂಗೆ ಏನು ಅಂತ ಹೇಳ್ತೀನಿ. ಸೊ ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಳ್ರಿ. ಇನ್ನು ನಮ್ಮ ಶಿಮೂಲು ಪ್ಲಸ್ ಬಳ್ಳಾರಿ ಅವರು ಇನ್ನೇನು ಎಕ್ಸಾಮ್ಸ್ ಇರ್ತವೆ ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗಾದ್ರೂ ಪ್ರಿಂಟೆಡ್ ನೋಟ್ಸ್ ಅವಶ್ಯಕತೆ ಇದ್ದರೆ ಇದೇ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಕಾಲಾಗಿರ್ತಕ್ಕಂಥದ್ದು ಪೊಲೀಸ್ ಜಾಬ್ಸ್ ಆಗಿದ್ದಾವೆ, VAO ಆಗಿದ್ದಾವೆ, ಭೂಮಾಪಕರಾಗಿದೆ, KRIS ಆಗಿದೆ. ಇದಿಷ್ಟೂ ಕಾಲಾಗಿದ್ದಾವೆ. ಅರ್ಥ ಆಯ್ತಲ್ಲ. ಎಲ್ಲದಕ್ಕೂ GS ಪೇಪರ್ ಕಡ್ಡಾಯವಾಗಿದೆ. ನಾವು ಮಾಡ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಬೇಸ್ಡ್ ಮೆಥಡ್. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಆ್ಯಂಡ್ ಕೋರ್ ಏರಿಯಾಸ್ ಸೈನ್ಸಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಏರಿಯಾಗಳು ಬರ್ತವೆ. ಇಂಪಾರ್ಟೆಂಟ್ ಏರಿಯಾಗಳು ಎಕ್ಸಾಮ್ಗೆ ಕಡ್ಡಾಯವಾಗಿ ಬಂದೇ ಬರ್ತವೆ ಅಂತಕ್ಕಂಥ ಏರಿಯಾಗಳು ಇದ್ದಾವೆ. ಇಂಪಾರ್ಟೆಂಟ್ ಏರಿಯಾಸ್ನ ಯಾವ ಬೇಸಿಸ್ ಮೇಲೆ ತೆಗೆದಿರ್ತೀವಿ? ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಪ್ಲಸ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿ ತೆಗೆದಿರ್ತೀವಿ. ಸೈನ್ಸ್ ಕಂಪ್ಲೀಟಾಗಿ ಇದೇ ಥರ ಹೋಗುತ್ತೆ. ಕಂಪ್ಲೀಟಾಗಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಆ್ಯಂಡ್ ಕೋರ್ ಏರಿಯಾ ಮೆಥಡಲ್ಲಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಅರ್ಥ ಆಯ್ತಲ್ಲ. ಕರೆಂಟ್ ಅಫೇರ್ಸ್ ಆ್ಯಂಡ್ ಕೋರ್ ಏರಿಯಾ ಬೇಸ್ಡ್ ಮೆಥಡ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಆ್ಯಂಡ್ ಕೋರ್ ಏರಿಯಾ ಬೇಸ್ಡ್ ಮೆಥಡ್ ನಿಮ್ಮ ಹಳೆ ಕಾಲದ ಓಲ್ಡ್ ಸ್ಟೈಲಲ್ಲಿ ಚಾಪ್ಟರ್ ವೈಸು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನಾವು ಹೋಗೋದು ಟಾಪಿಕ್ ವೈಸು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾವ ವೈಸ್ ಹೋಗ್ತಾ ಇದ್ವಿ? ಟಾಪಿಕ್ ವೈಸು. ಈ ಟಾಪಿಕ್ ಎಕ್ಸಾಮಿನೇಷನ್ಗೆ ಬರುತ್ತೆ ಅಂದರೆ ಆ ಟಾಪಿಕ್ ಇನ್ ಡೆಪ್ತಾಗಿ ಹೇಳಿರ್ತೀವಿ, ಅವೇ ಬಂದಿರ್ತವೆ. ಅರ್ಥ ಆಯ್ತಲ್ಲ. 23 years ಎಕ್ಸ್ಪೀರಿಯನ್ಸ್ ಇದೆ. ಆ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ಯಾವ ಮುಖ್ಯವಾದಂಥ ಬೇಸಿಸ್ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ನಾವು ಹೇಳೋದು. ಅದನ್ನು ಹೇಳ್ತಾ ಇದ್ದೀನಿ. ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೇ ಹೇಳೋದು, ಇನ್ಯಾವುದೇ ಬೇಸಿಸ್ ಮೇಲೂ ಹೇಳೋದಿಲ್ಲ. ಕರೆಂಟ್ ಅಫೇರ್ಸ್ ಬೇಸಿಸ್ ಪ್ಲಸ್ ಕೋರ್ ಏರಿಯಾಸ್ ಅಂತ ಕಾಣಿಸುತ್ತೆ ಕಣ್ಣಿಗೆ, ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಸುಮಾರು ಪೇಪರ್ ಸಾಲ್ವ್ ಮಾಡಿದ್ರೆ ಯಾವ್ಯಾವ ಕೋರ್ ಏರಿಯಾಸು ಮುಖ್ಯವಾಗಿ ಮೋಸ್ಟ್ ರಿಪೀಟೆಡ್ ಒಂದೇ ಜಾಗದಲ್ಲಿ ತೆಗಿತಾ ಇರ್ತಾರೆ. ಆ ಏರಿಯಾಸ್ನ ಅಷ್ಟನ್ನು ಸೈನ್ಸ್ ಟಾಪಿಕ್ಸ್ನ ಕವರ್ ಮಾಡಿಕೊಡ್ತೀವಿ. ಜಿಯಾಗ್ರಫಿ ಸೇಮ್ ಇದೇ ಹಣೆಬರನೆ, ಸೇಮ್ ಇದೇ ಪ್ರೊಸೀಜರೇನೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಕೋರ್ ಏರಿಯಾಸ್ ಬರ್ತವೆ. ಜಿಯೋಗ್ರಫಿನಲ್ಲೂ ಅಷ್ಟೇ. ಆ ಟಾಪಿಕ್ ವೈಸು ಇಂಪಾರ್ಟೆಂಟ್ ಕಡ್ಡಾಯವಾಗಿ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ನ ಅದಕ್ಕೆ ಸಂಬಂಧಪಟ್ಟಿದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀವಿ. ಎಕ್ಸಾಮಿನೇಷನ್ ಬಂದಿರುತ್ತೆ. ಇನ್ನು ಸೋಷಿಯಾಲಜಿನಲ್ಲಿ ತೆಗಿತಾ ಇರ್ತಾರೆ, ಅದನ್ನು ಹೇಳ್ತೀನಿ. ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ, ಅದನ್ನು ಹೇಳ್ತೀನಿ ಯಾವ ಥರ ಅಂತ. ಇನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕೆಲವೊಂದು ಥಿಯರೀಸ್ ತೆಗಿತಾ ಇರ್ತಾರೆ, ಹೇಳ್ತೀನಿ. ಇನ್ನು ಕರ್ನಾಟಕ ಆ್ಯಂಡ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ಲಸ್ ಕೋರ್
ಕೋರ್ ಏರಿಯಾಸ್ ಒಂದು ಕವರ್ ಮಾಡ್ಕೊಂಡ್ರೆ ಏನು ಕೇಳಿದ್ರು ಅಟೆಂಡ್ ಮಾಡ್ಕೋಬೋದು, ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಕೋರ್ ಏರಿಯಾಸ್ ಅಂದರೆ ಏನಪ್ಪ ಅಂದರೆ ಆ ಹಿಸ್ಟ್ರಿನಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಏರಿಯಾಸ್, ಇಂಪಾರ್ಟೆಂಟ್ ಎಲ್ಲ ಓದ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಓದಲಿಕ್ಕೆ ಸಾಧ್ಯನೇ ಇಲ್ಲ, ವರ್ಷಗಟ್ಟಲೆ ಬೇಕು. ಈ ಸಿಲೆಬಸ್ ಕವರ್ ಮಾಡಲಿಕ್ಕೆ ವರ್ಷಗಟ್ಟಲೆ ಆಗುತ್ತೆ. ಅದಕ್ಕೋಸ್ಕರನೇ ಕೋರ್ ಏರಿಯಾಸ್, ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಕಡ್ಡಾಯವಾಗಿ ಬಂದೇ ಬರ್ತವೆ ಅಂತಕ್ಕಂಥ ಏರಿಯಾಸು ಪ್ಲಸ್ ಕರೆಂಟ್ ಅಫೇರ್ಸು ಎರಡನ್ನೂ ಬ್ಲೆಂಡ್ ಮಾಡಿದ್ರೆ ನಿಮಗೆ 60 to 70 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ. 60 to 70 ರೀಚ್ ಆಯಿತು GS ಅಲ್ಲಿ ಅಂದರೆ ಸೆಲೆಕ್ಷನ್ ಸ್ಕೋರಲ್ಲಿ ಇರ್ತದೆ. ಒಂದು ಪೇಪರಲ್ಲಿ ಇನ್ನೊಂದು ಪೇಪರ್ ಓದ್ಕೋಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಲ್ಲ. ಇನ್ನು ಕರ್ನಾಟಕದಲ್ಲಿ ಭೂ ಸುಧಾರಣೆ ಹೇಳ್ತೀನಿ. ಇನ್ನು ಕರ್ನಾಟಕದ ಅರ್ಥವ್ಯವಸ್ಥೆನೂ ಅಷ್ಟೇನೆ ಇಂಪಾರ್ಟೆಂಟ್ ಏರಿಯಾಸ್ ಪ್ಲಸ್ ಬಜೆಟ್ಟು ಸ್ಕೀಮ್ಸು, ಇಂಪಾರ್ಟೆಂಟ್ ಏರಿಯಾಸು ಎಕನಾಮಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಇದರಲ್ಲೂ ಅಷ್ಟೇ RDPR ಅಲ್ಲೂ ಅಷ್ಟೇ ಪ್ಲಸ್ ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯಾವ ರೀತಿ ನಿಮ್ಮ ಗೌರ್ಮೆಂಟಲ್ಲಿ ಉಪಯೋಗಿಸ್ಕೋತಾ ಇದ್ದಾರೆ ಅಂತ, ಪ್ಲಸ್ ಪರಿಸರ ಸಮಸ್ಯೆಗಳು ಸಂಬಂಧಪಟ್ಟಂಗೆ. ಅರ್ಥ ಆಯ್ತಲ್ಲ. ನಾವು ಹೇಳ್ತಕ್ಕ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಒಂದೇ ಒಂದು ಎಕ್ಸಾಂಪಲು. ಕಮಿಷನರ್ಗಳ ಆಳ್ವಿಕೆ ಮೇಲೆ 1 ಮಾರ್ಕು ತೆಗೆದಿರ್ತಾರೆ, ಕಡ್ಡಾಯವಾಗಿ ತೆಗೆದಿರ್ತಾರೆ. 1 ಮಾರ್ಕ್ ಏನಿರುತ್ತೆ, 1 ಮಾರ್ಕು ಕಡ್ಡಾಯವಾಗಿರುತ್ತೆ. 1 ಮಾರ್ಕು ಹಿಸ್ಟ್ರಿನಲ್ಲಿ 1 ಮಾರ್ಕು ಅಂತ ಬರ್ಕೊಂಬಿಡ್ಬೇಕು. ಹಿಸ್ಟ್ರಿ ಟಾಪಿಕ್ ಅಂತ ಫಸ್ಟ್ ಒಂದು ಬ್ಲೂ ಪ್ರಿಂಟ್ ಹಾಕೋತಿರಲ್ಲ, ಹಿಸ್ಟ್ರಿನಲ್ಲಿ 1 ಮಾರ್ಕು ನಮ್ಗೆ ಆ್ಯಡಪ್ ಆಯಿತು ಅಂತ ಬರ್ಕೋಬೇಕು. ಅರ್ಥ ಆಯ್ತಲ್ಲ. ಈ ರೀತಿ ಆ್ಯಡಪ್ ಆಗ್ತಾ ಹೋಗುತ್ತೆ. 100 ಕ್ವಶನ್ಸಲ್ಲಿ 100 ಕ್ವಶನ್ನ ನೀವು ಇದೇ ರೀತಿ ಜಾಯಿನ್ ಮಾಡ್ತಾ ಹೋಗ್ಬೇಕು. ಹಿಸ್ಟ್ರಿನಲ್ಲಿ 1 ಮಾರ್ಕ್ ಬಂತು, ಹಿಸ್ಟ್ರಿನಲ್ಲಿ 2ನೇ ಮಾರ್ಕ್ ಬಂತು, ಹಿಸ್ಟ್ರಿನಲ್ಲಿ 3ನೇ ಮಾರ್ಕ್ ಬಂತು, ಹಿಸ್ಟ್ರಿನಲ್ಲಿ 4, ಸೈನ್ಸಲ್ಲಿ 1ನೇ ಮಾರ್ಕ್ ಬಂತು, ಸೈನ್ಸಲ್ಲಿ 2ನೇ ಮಾರ್ಕ್ ಬಂತು, 2ನೇ ಮಾರ್ಕ್ 2 ಮಾರ್ಕ್ಸ್ ಆ್ಯಡಪ್ ಆಯಿತು. ಟಾಪಿಕ್ಗಳನ್ನ ಮುಗಿಸ್ತಾ ಹೋದಂಗೆ ಟಾಪಿಕ್ಗಳನ್ನ ಒಂದೊಂದೇ ಟಾಪಿಕ್ ಹೇಳ್ತಾ ಹೋಗ್ತೀನಿ. ಈ ಟಾಪಿಕ್ ಮೇಲೆ ಎಕ್ಸಾಮಿನೇಷನ್ ಕಡ್ಡಾಯವಾಗಿ ಬಂದಿರುತ್ತೆ ಅಂದರೆ ಮಾರ್ಕ್ಸು ಹಂಗೆ ಆ್ಯಡಪ್ ಆಗುತ್ತೆ, ಅಲ್ಲೇ ಆ ಕ್ಷಣದಲ್ಲೇ ಆ್ಯಡಪ್ ಆಗುತ್ತೆ. ಇದು ಬಂತು ಹಂಗೆ ಇದೇ ಥರ ಏರಿಸಿ 70 ಮಾರ್ಕ್ಸ್ ಬಂದು ಕೂತ್ಕೋತು ಅಂದರೆ ನೀವು ಸೆಲೆಕ್ಷನ್ GS ಪೇಪರ್ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. 2ನೇ ಪೇಪರ್ ಒಂದು ನೋಡಿಕೊಂಡ್ರೆ ಮುಗ್ದೋಗುತ್ತೆ. ಇಷ್ಟೇ ವಿಚಾರ. ಅರ್ಥ ಆಯ್ತಲ್ಲ, ಗೊತ್ತಾಯಿತು ಅಂತ ಅನ್ಕೊತೀನಿ. ಇವಾಗ ಕರೆಂಟ್ ಅಫೇರ್ಸ್ ಪ್ಲಸ್ ಕೋರ್ ಏರಿಯಾ ಬೇಸ್ಡ್ ಅಂದರೆ ಇದೇ ಥರನೇ ವರ್ಕ್ ಆಗುತ್ತೆ. ಎಷ್ಟು ಕ್ವಶನ್ಸ್ ಇರ್ತವೆ ಅಷ್ಟು ಕ್ವಶನ್ಸು ಕಡ್ಡಾಯವಾಗಿ ಬಂದೇ ಬರ್ತವೆ. ಅರ್ಥ ಆಯ್ತಲ್ಲ. ಒಂದು ಎಕ್ಸಾಂಪಲ್ಲು, ಕಮಿಷನರ್ಗಳ ಆಳ್ವಿಕೆ ಕೇಳ್ತಾರೆ, ಕಡ್ಡಾಯವಾಗಿ ಕೇಳ್ತಾರೆ. ಹಿಸ್ಟ್ರಿನಲ್ಲಿ ಈ ಥರದವು ಎಂಟೈರ್ ಹಿಸ್ಟ್ರಿ ತಗೋಬೇಕು. ಎಂಟೈರ್ ಹಿಸ್ಟ್ರಿ ಸಿಂಧೂ ಬೈಲಿಂದ ಮುಟ್ಟಿದ್ರೆ 1947ವರೆಗೂ ಎಂಟೈರ್ ಹಿಸ್ಟ್ರಿ ತಗೋಬೇಕು. ತೆಗೆದುಕೊಂಡ್ರೆ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸು ಎಲ್ಲ ಅಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್. ಇದು ಕಮಿಷನರ್ ಇಂಪಾರ್ಟೆಂಟು, ದಿವಾನ್ಸು ಇಂಪಾರ್ಟೆಂಟು. ದಿವಾನ್ಸ್ ಬರ್ತದಲ್ಲ, ದಿವಾನ್ ಮೇಲೂ ಒಂದು ಕ್ವಶನ್ ತೆಗಿತಾರೆ. ಕರ್ನಾಟಕ ಏಕೀಕರಣದ ಮೇಲೆ ಒಂದು ಕ್ವಶನ್ ತೆಗಿತಾರೆ. ಈ ಥರ ಟಾಪಿಕ್ಗಳನ್ನ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ. ಈ ರೀತಿಯಾದಂಥ ಟಾಪಿಕ್ಗಳು ಎಂಟೈರ್ ಸಿಲೆಬಸ್. ಸಿಂಧೂ ಬಯಲಿನ ನಾಗರಿಕತೆಯಿಂದ ಪ್ರಾರಂಭ ಆದರೆ ಪ್ರಾಚೀನ ಇತಿಹಾಸ ಫುಲ್ಲು, ಮಧ್ಯಕಾಲೀನ ಇತಿಹಾಸ ಫುಲ್ಲು, ಆ್ಯಂಡ್ ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ಇಷ್ಟು ಟಾಪಿಕ್ಗಳನ್ನ ಇಂಪಾರ್ಟೆಂಟ್ ಏರಿಯಾಸ್ನ ತೆಗೆದು ನಿಮಗೆ ಕೊಡಲಾಗುತ್ತೆ. ಇಂಪಾರ್ಟೆಂಟ್ ಏರಿಯಾಸ್ನ. ಅರ್ಥ ಆಯ್ತಲ್ಲ. ಕ್ಲಾಸಸ್ಸಲ್ಲಿ ಇದೇ ಥರನೇ ಮಾಡೋದು. ಸೊ ಹಿಸ್ಟ್ರಿ ಫುಲ್ ಕವರ್ ಆಗುತ್ತೆ. ಇದೇ ಥರ ಜಿಯೋಗ್ರಫಿ ಮಾಡ್ಕೊಡ್ತೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ಕೊಡ್ತೀವಿ. ಇದೇ ಥರ ಎಂಟೈರ್ ಸಿಲೆಬಸ್ ಇದೇ ಥರ ಹೋಗುತ್ತೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅಷ್ಟೇ. ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಚಾಪ್ಟರ್ ವೈಸ್ ಅಲ್ಲ, ಆ ಚಾಪ್ಟರ್ ವೈಸ್ ಆಗೋ ಕತೆ ಅಲ್ಲ. ಅದನ್ನು ಓದಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಆಗುತ್ತಾ? ಯಾವುದೇ ಕಾರಣಕ್ಕೂ ಆಗೋದಿಲ್ಲ. 2 ಮಂತ್ಸಲ್ಲಿ ಅಷ್ಟು ಹ್ಯೂಜ್ ಸಿಲೆಬಸ್ ಬುಕ್ನೇ ನಾವು ಫುಲ್ ಗ್ರಂಥಗಳನ್ನು ಪಠನೆ ಮಾಡ್ತೀವಿ ಅಂದರೆ ಅದು ಆಗೋ ಕತೆ ಅಲ್ಲ. ಅರ್ಥ ಆಗುತ್ತಲ್ಲ. ಇಂಪಾರ್ಟೆಂಟ್ ಕೋರ್ ಏರಿಯಾಸ್ ಅಂತ ಬರ್ತವೆ. ಇಂಪಾರ್ಟೆಂಟ್ ಏರಿಯಾಸ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಗಳನ್ನ ಹುಷಾರಾಗಿ ಅತ್ಯಂತ ಸೂಕ್ಷ್ಮವಾಗಿ ಅವನ್ನು ಎತ್ಕೊಂಡು ಅದನ್ನು ಬಾಯಟ್ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ಅವೇ ಕವರ್ ಆಗಿರ್ತವೆ. ನಮಗೂ ಬೇಕಾಗಿರೋದು ಕೇವಲ 70 ಮಾರ್ಕ್ಸ್ ಅಷ್ಟೇ. 100ಕ್ಕೆ ಎಷ್ಟು ಬೇಕು? 70 ಅಷ್ಟೇ ಬೇಕಾಗಿರ್ತಕ್ಕಂಥ GS ಅಲ್ಲಿ. ಇನ್ನು ಉಳಿದಿರೋದು 70 ಬಂತು ಅಂದರೆ ಬೇರೆ ಇನ್ನೊಂದು ಪೇಪರಲ್ಲಿ ಸೆಲೆಕ್ಷನ್ಸ್ ಲಿಸ್ಟ್ ಒಳಗಡೆ ಹೊರಟೋಗಿರ್ತೀರ. ಸಿಂಪಲಾಗಿ ಹೇಳಿದ್ದೀನಿ. ಥೀಮ್ ಅರ್ಥ ಆಯಿತು ಅನ್ಕೊತೀನಿ. ಅರ್ಥ ಆಯ್ತಲ್ಲ. ಕಮಿಷನರ್ಗಳ ಆಳ್ವಿಕೆ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಏನೇನು ಕೇಳ್ಬೋದು ಒಂದು ಅಂದಾಜು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ. ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಇದೇ ಥರ ಹೋಗುತ್ತೆ. ಕ್ಲಾಸಸ್ ಇದೇ ಥರ ಹೋಗುತ್ತೆ. ಟಾಪಿಕ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಮೈಸೂರು ಸಂಸ್ಥಾನವನ್ನು 50 ವರ್ಷಗಳ ಕಾಲ 7 ಜನ ಕಮಿಷನರ್ ಆಳ್ತಾರೆ. ಯಾರ್ಯಾರು ಅಂತ ಗೊತ್ತಿರಬೇಕು. ಕರ್ನಲ್ ಬ್ರಿಕ್ಸ್ ಇದ್ರು, ಕರ್ನಲ್ ಮಾರಿಸನ್ನು, ಮಾರ್ಕ್ ಕಬ್ಬನ್ನು, ಬೋರಿಂಗು, ಕರ್ನಲ್ ರಿಚರ್ಡ್ ಮೇಡು, ಸ್ಯಾಡರ್ಸು ಅಂಡ್ ಗೋರ್ಡನ್. ಇವರ ಇಸವಿಗಳು ಗೊತ್ತಿರಬೇಕು. ಇದನ್ನು ಕ್ರೊನಾಲಜಿಕಲ್ ಆರ್ಡರ್ಗೆ ಕೇಳಬಹುದು. ಇಲ್ಲೇ ಹೇಳ್ತಾ ಇದ್ದೀನಿ ನೋಡಿ, 1 ಮಾರ್ಕ್ ಬಂತು. ಕ್ರೊನಾಲಜಿಕಲ್ ಆರ್ಡರ್ಗೆ ಕೇಳ್ಬೋದು. ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ಇತ್ತು ಅಂತ ಕೇಳ್ಬೋದು. ನಗರದಂಗೆ ಯಾವಾಗ ಅಂತ ಕೇಳ್ಬೋದು. 1831ನಲ್ಲಿ ನಗರದಂಗೆ ಆಗುತ್ತೆ. ತದನಂತರ ಕಮಿಷನರ್ ಆಳ್ವಿಕೆ ಇಂಪೋಸ್ ಆಗುತ್ತೆ.
ಮಾರ್ಕ್ ಕಬ್ಬನ್ನ ಸಾಧನೆಗಳು ಏನು ಅಂತ ಕೇಳ್ತಾ ಇರ್ತಾರೆ. 34 ಇಂದ 61 ವರೆಗೂ ಇದ್ರು. 35 ನಲ್ಲಿ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿ ಶಿಫ್ಟ್ ಮಾಡ್ತಾರೆ. ಚಿಕ್ಕದೇವರಾಜ ಒಡೆಯರು ತಂದಿದ್ದಂಥ ಅಟಾರ ಕಚೇರಿ ಬದಲು 9 ಶಾಖೆಗಳನ್ನ ಪ್ರಾರಂಭಿಸ್ತಾರೆ. ಮೈಸೂರು ಸಂಸ್ಥಾನವನ್ನ 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ, ಬೆಂಗಳೂರು, ಚಿತ್ರದುರ್ಗ ನಗರ ಮತ್ತು ಅಷ್ಟಗ್ರಾಮ ಅಂತ. ನೆಕ್ಸ್ಟ್ 1843 ನಲ್ಲಿ ರೆಸಿಡೆಂಟ್ ಹುದ್ದೆಗಳನ್ನ ರದ್ದುಪಡಿಸ್ತಾರೆ. ಹುಜೂರ್ ಅದಾಲತ್ ನ್ಯಾಯಾಲಯಗಳನ್ನ ಜಾರಿಗೆ ತರ್ತಾರೆ. ಕಾಫಿ ಬೆಳೆಗೆ ಪ್ರೋತ್ಸಾಹ ನೀಡ್ತಾರೆ. 1859 ನಲ್ಲಿ ಜೋಲಾರ್ಪೇಟೆಯಿಂದ ಬೆಂಗಳೂರುವರೆಗೆ ರೈಲು ಮಾರ್ಗ ಹಾಕಿಸಿದಂತ ಕರ್ನಾಟಕ ರೈಲು ಸಾರಿಗೆ ಪಿತಾಮಹ ಯಾರಂದ್ರೆ ಇವರೇ ಆಗಿರ್ತಾರೆ. ಇನ್ನು 1851 ನಲ್ಲಿ ಟ್ರಿನಿಟಿ ಚರ್ಚ್ ಸ್ಥಾಪನೆ ಮಾಡ್ತಾರೆ. ಹಂಗೆ ಮುಂದೆ ಬರ್ತಾ 1856 ಅಲ್ಲಿ ಲೋಕೋಪಯೋಗಿ ಇಲಾಖೆನ ಜಾರಿಗೆ ತರ್ತಾರೆ. 1861 ನಲ್ಲಿ ಬ್ರಿಟನ್ಗೆ ಹೋಗ್ಬೇಕಾದ್ರೆ ಸುಯೇಜ್ ಕಾಲುವೆ ಬಂದರಿನಲ್ಲಿ ಮರಣ ಹೊಂದ್ತಾರೆ. ಇವರ ಕಾಲವನ್ನ ಪರಿವರ್ತನೆ ಕಾಲ ಅಂತೇಳಿ ಕರಿತೀವಿ. ಕೆಳ ಹಂತದ ಆಡಳಿತ ವ್ಯವಸ್ಥೆನಲ್ಲಿ ಕನ್ನಡದಲ್ಲಿ ದಾಖಲೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತಂದು ಮರಾಠಿ ಭಾಷೆಯನ್ನು ರದ್ದುಗೊಳಿಸಿ ಡಬಲ್ ದಫ್ತರ್ ಪದ್ಧತಿ ರದ್ದುಗೊಳಿಸ್ತಾರೆ. ಇಲ್ಲೆಲ್ಲ ಕೊಟ್ಟಿರ್ತಕ್ಕಂಥ ಎಲ್ಲಾನು ಒಂದೊಂದು ಕ್ವಶನ್ ಫ್ರೇಮ್ ಆಗಿದ್ದಾವೆ. ಪ್ರತಿಯೊಂದು ಲೈನ್ ಟು ಲೈನ್ ಕ್ವಶನ್ ಫ್ರೇಮ್ ಆಗೋಗಿದ್ದಾವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಎಲ್ಲವೂ ಫ್ರೇಮ್ ಆಗಿದ್ದಾವೆ. ಒಂದೇ ಒಂದು ಲೈನು ತೆಗೆದಾಕಂಗಿಲ್ಲ, ಒಂದು ಆಳೆ, ಒಂದು ಅಕ್ಷರ, ಒಂದು ಫುಲ್ ಸ್ಟಾಫ್ ಕಾಮನು ತೆಗಿಯಂಗಿಲ್ಲ. ಅರ್ಥ ಆಯ್ತಲ್ಲ? ಎಲ್ಲವೂ ಇಂಪಾರ್ಟೆಂಟು. ಅಚ್ಚುಕಟ್ಟಾಗಿ ಬಾಯಟ್ ಮಾಡಿ, ನುಣ್ಣಗೆ ಬಾಯಟ್ ಮಾಡಕ್ ಬಿಡಿ. ಅರ್ಥ ಆಗ್ತಲ್ಲ? ಇದು ಬಾಯಟ್ ಮಾಡ್ಕೊಂಡು ಹೋದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಕಡ್ಡಾಯವಾಗಿ ಬಂದಿರುತ್ತೆ. ಒಂದೊಂದೇ ಮಾರ್ಕು ಒಂದು ದಿನಕ್ಕೆ ಒಂದು ಕ್ಲಾಸು ಅಂದರೆ ಅದರಲ್ಲಿ 1 ಮಾರ್ಕು ಅಥವಾ 2 ಮಾರ್ಕ್ ಖಚಿತವಾಗಿ ಬಂದಿರಲೇಬೇಕು. ಆ ಥರ ಫ್ರೇಮ್ ಮಾಡ್ಕೊಂಡು ಹೋಗುತ್ತು. ಅರ್ಥ ಆಯ್ತಲ್ಲ? ಕರೆಂಟ್ ಅಫೇರ್ಸು ಅಷ್ಟೇ, ಕಂಪ್ಲೀಟ್ ಎಂಟೈರ್ 1 ವರ್ಷದ ಕರೆಂಟ್ ಅಫೇರ್ಸ್ ಓದಬೇಕು. ಕರೆಂಟ್ ಅಫೇರ್ಸ್ ಆದ ನಂತರ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟಲ್ ಸೈನ್ಸ್, ಕರೆಂಟ್ ಅಫೇರ್ಸ್ ಬೇಸ್ಡ್ ಓದ್ಕೋಬೇಕು. ಇದು 2ರಿಂದಾನೇ 40 ಮಾರ್ಕ್ಸ್ ಬರ್ತದೆ. 2ರಿಂದಾನೇ 20 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಬರುತ್ತೆ. ಪ್ಲಸ್ ಕರೆಂಟ್ ಅಫೇರ್ಸ್ 20 ಮಾರ್ಕ್ಸ್ ಹಾಕ್ಕೊಂಡ್ರು, ಖಾಲಿ 20 ಮಾರ್ಕ್ಸ್ ಏನಿಲ್ಲ ಅಂದ್ರೂ 20 ಹಾಕ್ಕೊಂಡ್ರು 40 ಮಾರ್ಕ್ಸ್ ಇಲ್ಲೇ ರೀಚ್ ಆಗಿ ಹೋಗ್ತೀರಾ. ಅರ್ಥ ಆಯ್ತಲ್ಲ? ಇನ್ನು ಕೋರ್ ಏರಿಯಾಸ್ ಅಚ್ಚುಕಟ್ಟಾಗಿ ಎಲ್ಲ ಸಬ್ಜೆಕ್ಟ್ ಕೋರ್ ಏರಿಯಾಸ್ ಮುಗಿಸ್ಕೊಂಡ್ರೆ 70 ಈಸಿಯಾಗಿ ಬರುತ್ತೆ. ಈಸಿಯಾಗಿ ಸಿಂಪಲ್ ಆಗಿ ಹೋಗಿ ಹಿಂಗೆ ಬಂದರೂ 70 ರೀಚ್ ಆಗುತ್ತೆ. ದಿಸ್ ಇಸ್ ದಿ ಟೆಕ್ನಿಕ್ ಬಿಹೈಂಡ್. ಅರ್ಥ ಆಯ್ತಲ್ಲ? ಈ ಟೆಕ್ನಿಕ್ ಮುಖಾಂತರನೇ ನಾವು ಕ್ಲಿಯರ್ ಮಾಡ್ಕೊಡೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ 1853ರಲ್ಲಿ ಕಂಠೀರಾಯ ವರಗಳನ್ನ ರದ್ದುಪಡಿಸಿ ಬ್ರಿಟಿಷ್ ರೂಪಾಯಿನ ಪದ್ಧತಿನ ಜಾರಿಗೆ ತರ್ತಾರೆ. ಅರಣ್ಯ ಇಲಾಖೆಯನ್ನು ಸ್ಥಾಪಿಸ್ತಾರೆ. ಕಾಫಿ ತೋಟಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಇನ್ನು ಲೂಯಿಸ್ ಬೆಂತಾಮ್ ಬೋರಿಂಗ್ ಸಾಧನೆಗಳು ನೋಡ್ತಗೋಣ. 61ರಿಂದ 70ರವರೆಗೂ ಇರ್ತಾರೆ. ಮೈಸೂರು ಆಡಳಿತ ವಿಭಾಗವನ್ನು 4ರಿಂದ 3 ಇಳಿಸ್ತಾರೆ. ಅಷ್ಟಗ್ರಾಮ, ನಂದಿದುರ್ಗ, ಹೈದರ್ ನಗರ ಅಂತ. 62ನಲ್ಲಿ IPC ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೆಸ್ CRPC ಅಂತ ಬರುತ್ತಲ್ಲ, ಅದನ್ನ ಜಾರಿಗೆ ತರ್ತಾರೆ. ಇಂಪಾರ್ಟೆಂಟ್ ಇದು. 64ನಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ನಗರಸಭೆ, ಹೈಕೋರ್ಟ್ಗಳನ್ನ ಪ್ಲಸ್ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್ 62ನಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 63ನಲ್ಲಿ ಭೂಮಾಪನ ಕಾಯ್ದೆ, ಇನಾಮ್ ಕಮಿಷನ್ನು, ಸೆಂಟ್ರಲ್ ಜೈಲಿನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ಸ್ಥಾಪನೆ ಆಗುತ್ತೆ. ಮಾರ್ಕ್ ಕಬ್ಬನ್ ನೆನಪಿಗಾಗಿ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಸ್ಥಾಪನೆ ಮಾಡ್ತಾರೆ. ಇನ್ನು ಕೃತಿ ಯಾವುದಪ್ಪ ಅಂದ್ರೆ ಹೈದರಾಲಿ ಮತ್ತು ಟಿಪ್ಪು ಕುರಿತು ದಿ ನೇಟಿವ್ ರೂಲ್ಸ್ ಆಫ್ ಇಂಡಿಯಾ ಅಂತೇಳಿ ಕೃತಿ ಬರೀತಾರೆ. ಇನ್ನು 1864ರಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಜಾರಿಗೆ ತರ್ತಾರೆ. ರಿಜಿಸ್ಟ್ರೇಷನ್ ಆ್ಯಕ್ಟ್ ಜಾರಿಗೆ ತಂದಿದ್ದೀವ್ರೇನೆ. 62ನಲ್ಲಿ ಶಿಕ್ಷಕರ ತರಬೇತಿಗಾಗಿ ನಾರ್ಮಲ್ ಅಂತಕ್ಕಂಥ ಶಾಲೆನ ತೆರೀತಾರೆ. 62ನಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಮಾಡಿ ಪೊಲೀಸರಿಗೆ ಸಮವಸ್ತ್ರ ವಿತರಣೆ ಮಾಡ್ತಾರೆ ಪ್ರಪ್ರಥಮ ಬಾರಿಗೆ. ಇವರ ಪತ್ನಿ ಇರ್ತಾರೆ ಲೇಡಿ ಬೋರಿಂಗ್. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈಸ್ಟರ್ನ್ ಎಕ್ಸ್ಪೀರಿಯನ್ಸ್ ಎಂಬತಕ್ಕಂಥ ಒಂದು ಆತ್ಮಕಥೆನ ಬರೀತಾರೆ. ಮುಂದೆ ಮೈಸೂರು ಪುನರ್ ಹಸ್ತಾಂತರ ಆಗುತ್ತೆ. ಯಾವಾಗ ಹಸ್ತಾಂತರ ಆಗುತ್ತೆ? 1881ನಲ್ಲಿ ಹಸ್ತಾಂತರ ಆಗುತ್ತೆ. ಜಯಚಾಮರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ. 96ವರೆಗೂ ಇರ್ತಾರೆ. ಇನ್ನು 1881 25ನೇ ತಾರೀಕು ಮೈಸೂರು ಸಂಸ್ಥಾನ 10ನೇ ಚಾಮರಾಜ ಒಡೆಯರಿಗೆ ಹಸ್ತಾಂತರಿಸ್ತಾರೆ. ಅರ್ಥ ಆಯ್ತಲ್ಲ? ಈ ಟಾಪಿಕ್ ಮೇಲೆ ಕ್ವಶನ್ಸ್ ಏನು ಬರ್ಬೋದು? ಒಂದು ಅಂದಾಜು ಕ್ವಶನ್ಸು, ಇಂಪಾರ್ಟೆಂಟ್ ಕ್ವಶನ್ಸು. ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನ ಯಾವುದಪ್ಪ ಅಂದ್ರೆ 21 ಬಂದೂಕಿನ ಸಲಾಮಿನ ರಾಜ್ಯವಾಗಿರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಇಂಪಾರ್ಟೆಂಟು, ಖಚಿತವಾಗಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಅರ್ಥ ಆಯ್ತಲ್ಲ? ಮೈಸೂರು ಸಾಮ್ರಾಜ್ಯದ ಮೊದಲ ಕಮಿಷನರ್ ಯಾರಪ್ಪ ಅಂದ್ರೆ ಕರ್ನಲ್ ಬ್ರಿಗ್ಸ್ ಅಂತ. ಮೈಸೂರಿನ ಆಡಳಿತವು ಬ್ರಿಟಿಷ್ ಕಮಿಷನರ್ಗೆ ಹಸ್ತಾಂತರವಾದಂಥ ವರ್ಷ 1831. ಮೈಸೂರು ಕಮಿಷನರ್ ಮಾರ್ಕ್ ಕಬ್ಬನ್ 1859 ರಾಜೀನಾಮೆ ನೀಡ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಅನಾರೋಗ್ಯ ನಿಮಿತ್ತ ಕಾರಣ ನೀಡಿ ರಾಜೀನಾಮೆ ಕೊಡ್ತಾನೆ. ಇನ್ನು ಕಬ್ಬನ್ ಪಾರ್ಕ್ನ ಅಭಿವೃದ್ಧಿ ಪಡಿಸಿದವರು ಲಾರ್ಡ್ ಬೋರಿಂಗ್ ಅವರು. ಯಾರು ಕಮಿಷನರ್ ಆಗಿದ್ರಪ್ಪ ಅಂದ್ರೆ ಬೋರಿಂಗ್ ಆಗಿರ್ತಾರೆ, ಮಿಕ್ಕಿದವರು ಆಗಿರಲಿಲ್ಲ. ರೆಸಿಡೆಂಟ್ ಯಾವಾಗ ನೇಮಿಸಲಾಯಿತು ಅಂದ್ರೆ 1881ನಲ್ಲಿ. ಇನ್ನು ಅಧೀನ ರಾಷ್ಟ್ರಗಳನ್ನ ಅಸಂಗತ ತತ್ವಗಳ ಮೂಲಕ ಹತೋಟಿ ಹಾಗೂ ಸಂತೋಷದಲ್ಲಿ ಇಡಲು ಸಾಧ್ಯ ಇಲ್ಲ ಎಂಬ ಮಾತನ್ನ ಮೈಸೂರಿನಲ್ಲಿ ಶಿಕ್ಷಣ ಸುಧಾರಣೆಗೆ ಸಂಬಂಧಿಸಿದಂತೆ ಹೇಳಿಕೆ ಇತ್ತವ್ರು ಯಾರಪ್ಪ ಅಂದ್ರೆ ಮಾರ್ಕ್ ಕಬ್ಬನ್ ಅವರು ಹೇಳಿಕೆ ಕೊಡ್ತಾರೆ. ಮುಂದೆ ಕಾಫಿ ಬೆಳೆಯೋದಕ್ಕೆ ತುಂಬಾ ಪ್ರೋತ್ಸಾಹ ನೀಡಿದವರು ಕಬ್ಬನ್ ಅವರು ಪ್ರೋತ್ಸಾಹ ನೀಡ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಟಾಪಿಕ್
ಜಿಯೋಗ್ರಫಿನಲ್ಲಿ ಈಗ ಇಷ್ಟೊತ್ತವರೆಗೂ ಹಿಸ್ಟ್ರಿದು ಹೇಳಿದೆ. ಹಿಸ್ಟ್ರಿನಲ್ಲಿ ಕಡ್ಡಾಯವಾಗಿ 1 ಮಾರ್ಕ್ ಬಂದೇ ಬರುತ್ತೆ. ನಾನು ಇವತ್ತು ಹೇಳಿದ ಟಾಪಿಕಲ್ಲಿ 1 ಮಾರ್ಕು ಡೆಫಿನೆಟಾಗಿ ತೆಗೆದಿರ್ತಾರೆ. ಡೆಫಿನೆಟ್ 100% ಡ್ಯಾಮ್ ಶೂರ್ ತೆಗೆದಿರ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಅದೇ ಥರ ಜಿಯೋಗ್ರಫಿಲೂ ಹೇಳಬೇಕು, ಅದೇ ಥರ ಕಾನ್ಸ್ಟಿಟ್ಯೂಷನಲ್ಲೂ ಹೇಳಬೇಕು, ಸೈನ್ಸಲ್ಲೂ ಹೇಳಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪ್ಲಸ್ ನಿಮ್ಮ ಎನ್ವೈರನ್ಮೆಂಟಲ್ ಸೈನ್ಸು, ಎಕಾನಮಿ ಎಲ್ಲದರಲ್ಲೂ ಇದೇ ಥರ ಹೋಗುತ್ತೆ. ಅರ್ಥ ಆಯ್ತಲ್ಲ? ವಿಡಿಯೋ ಲೆಂತಿ ಆಗುತ್ತೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಅದಕ್ಕೋಸ್ಕರ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ? ಪರಿಸರ ಸೂಕ್ಷ್ಮ ಪ್ರದೇಶ ಅಧಿಸೂಚನೆಯ ಪ್ರಸ್ತಾಪ ಬಂದಿದೆ ಅಂದರೆ ಇದರ ಮೇಲೆ ಒಂದು ಕ್ವಶನ್. ಇದು ಕರೆಂಟ್ ಅಫೇರ್ಸಲ್ಲಿ ಇದೆ. 1 ಮಾರ್ಕು ತೆಗೆದಿರ್ತಾರೆ. 1 ಮಾರ್ಕ್ ತೆಗೆದಿರ್ತಾರೆ. ಜಿಯೋಗ್ರಫಿನಲ್ಲಿ 1 ಮಾರ್ಕ್ ಬಂತು. ಇದೇ ಥರನೇ ಮಾಡ್ಕೊಂಡು ಹೋಗೋದು ನಾವು ಕ್ಲಾಸಸ್ಸು. ಈಗ ಹೇಳ್ತಾ ಇದ್ದೀನಲ್ಲ, ಇದೇ ಥರನೇ ಕಡ್ಡಾಯವಾಗಿ ಇದೇ ಥರನೇ ಮಾಡ್ಕೊಂಡು ಹೋಗೋದು. ಪ್ರತಿಯೊಂದರಲ್ಲೂ 1 ಮಾರ್ಕ್ ಬಂತು. ಇದೇ ಥರ ಆ್ಯಡಪ್ ಆಗ್ತಾನೇ ಹೋಗುತ್ತೆ. ಜಿಯೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಕವರ್ ಆಗ್ತವೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಎಲ್ಲ ಕವರ್ ಆಗ್ತವೆ, ಪ್ರೀವಿಯಸ್ ಇಯರ್ನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಕವರೇಜ್ ಆಗ್ತವೆ. ಅಲ್ಲಿಗೆ ಒಂದು ಟೋಟಲ್ ಜಿಸ್ಟ್ ರೆಡಿ ಆಯಿತು. ಅಂದರೆ ಜಿಯೋಗ್ರಫಿ ಕಂಪ್ಲೀಷನ್ ಆಯಿತು, ಹಿಸ್ಟ್ರಿ ಕಂಪ್ಲೀಷನ್ ಆಯಿತು, ಕಾನ್ಸ್ಟಿಟ್ಯೂಷನ್ ಕಂಪ್ಲೀಷನ್ ಆಯಿತು. ಇದೇ ಥರ ಎಲ್ಲ ಸಬ್ಜೆಕ್ಟ್ಸು ಹೋಗ್ತವೆ. ಎಲ್ಲ ಸಬ್ಜೆಕ್ಟು ಇದೇ ಪ್ರೊಸೀಜರಲ್ಲೇ ಹೋಗ್ತವೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ಇದು ನೋಡ್ತಾ ಹೋಗೋಣ. ಕಸ್ತೂರಿ ರಂಗನ್ ಸಮಿತಿಯ ಶಿಫಾರಸಿನ ಮೇರೆಗೆ ಪಶ್ಚಿಮ ಘಟ್ಟದ ಭೂಭಾಗದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6 ರಾಜ್ಯಗಳ ಸುಮಾರು 56,000 ಚದುರ ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣದ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಅಧಿಕೃತವಾಗಿ ಘೋಷಿಸೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದ್ದು, ಈ ಮೂಲಕ 13 ವರ್ಷಗಳಿಂದ ಬಾಕಿ ಇದ್ದಂಥ ಪರಿಸರ ಸೂಕ್ಷ್ಮ ವಲಯದ ಅಧಿಸೂಚನಾ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ ಅಂತೇಳಿ ಹೇಳ್ತಾರೆ. ಈಗ ಮತ್ತೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಈ ಮೇಲ್ಗಡೆ ಹಿಸ್ಟ್ರಿ ಮುಗಿತಲ್ಲ, ಎಲ್ಲವೂ ABCD ಆಪ್ಷನಲ್ಲಿ ಇರುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ABCD ಆಪ್ಷನಲ್ಲಿ ಇರುತ್ತೆ. ಸಿಂಗಲ್ ವರ್ಡ್ ಯಾವುದೂ ಬರೋದಿಲ್ಲ, ಯಾವ ಕಾನ್ಸ್ಟೇಬಲ್ಗೂ ಬರೋಲ್ಲ, ಎಲ್ಲೂ ಬರೋದಿಲ್ಲ. ಅದು ಕತೆ ಮುಗಿದೋಗಿರೋ ಕತೆ. ಸಿಂಗಲ್ ವರ್ಡ್ ಕತೆ ಮುಗೀತು, 1 ಲೈನರ್ ಮುಗಿದೋಗಿರೋ ಕತೆ. ಎಲ್ಲವೂ ABCD ಆಪ್ಷನಲ್ಲೇ ಓದ್ಕೋಬೇಕು. ಈಗ ಹೇಳಿದ್ನಲ್ಲ, ಅದು ಹೇಳೋದು ಮರ್ತ್ಬಿಟ್ಟೆ, ಅರ್ಜೆಂಟಲ್ಲಿ ಹೇಳೋದು ಮರ್ತೆ. ABCD ಆಪ್ಷನಲ್ಲಿ ಪ್ರತಿಯೊಂದು ಅವರ ಸಾಧನೆಗಳನ್ನ ABCD ಆಪ್ಷನಲ್ಲಿ ಇರುತ್ತೆ. ಪ್ರತಿಯೊಂದು ABCD ಆಪ್ಷನಲ್ಲಿ ಇರುತ್ತೆ. A ಸರಿ, B ಸರಿ, C ಸರಿ, D ಸರಿ, ಎಲ್ಲವೂ ಇದೇ ಥರ ಇರುತ್ತೆ. ಸೆಂಟೆನ್ಸಲ್ಲಿ ಇರುತ್ತೆ ಎಲ್ಲವೂ. ಆ ಥೀಮ್ ಇದೆ, ನೋಟ್ಸ್ ಇದೆ, ನೋಟ್ಸು, ಬಟ್ ಎಲ್ಲವೂ ABCD ಆಪ್ಷನ್ ಇರುತ್ತೆ. ಈಗ ಹೇಳ್ಕೊಂಡು ಹೋಗ್ತೀನಿ ನೋಡ್ರಿ. ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ಏನು ಗೊತ್ತಿರಬೇಕು. ಡೆಫಿನಿಷನ್ ಕೇಳ್ಬೋದು, ಅರ್ಥ ಆಗುತ್ತಲ್ಲ? ಶ್ರೀಮಂತ ವೈವಿಧ್ಯತೆ, ಸೂಕ್ಷ್ಮ ಪರಿಸರ ವ್ಯವಸ್ಥೆ ಮತ್ತು ಭೌಗೋಳಿಕ ಪರಿಸರದ ಪ್ರಾಮುಖ್ಯತೆ ಕಾರಣದಿಂದಾಗಿ ಮಾನವ ಹಸ್ತಕ್ಷೇಪದಿಂದ ಸಂರಕ್ಷಣೆಗೆ ಒಳಗಾಗಬೇಕಾದಂಥ ಸೂಕ್ಷ್ಮ ವಲಯವನ್ನು ಪರಿಸರ ಸೂಕ್ಷ್ಮ ವಲಯ ಅಂತೇಳಿ ಕರಿತೀವಿ. ಇದು ಎ ಆಪ್ಷನ್ ತೆಗಿಬೋದು. ಹಿಸ್ಟ್ರಿನೂ ಅಷ್ಟೇ, ಹಿಂದೆ ಹೇಳಿದ್ದು ಇದೇ ಮೆಥಡಲ್ಲೇ. ಎಲ್ಲವೂ ಒಂದೊಂದು ಲೈನರ್ಸ್ ಇದಾವಲ್ಲ, ಆ ಲೈನರ್ಸ್ ಎಲ್ಲವೂ ABCD ಆಪ್ಷನ್ಗೆ ಬರ್ತವೆ. ಮುಂಚಿತವಾಗಿ ಹೇಳಿದ್ದೀನಿ. ಇನ್ನು 1986 ಪರಿಸರ ಕಾಯ್ದೆ ನಿಯಮ 3(2) ಅಡಿನಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನ ಅಧಿಸೂಚಿಸುವ ಅಧಿಕಾರವನ್ನು ಹೊಂದಿದೆ. ಕೇಳ್ತಾರೆ, ಯಾರಿಗೆ ಅಧಿಕಾರ ಇದೆ, ಯಾವ ಸೆಕ್ಷನ್ ಪ್ರಕಾರ ಇದೆ, ABCD ಆಪ್ಷನಲ್ಲಿ ಕೇಳಿರ್ತಾರೆ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸು. ಅದು ಕರೆಂಟ್ ಅಫೇರ್ಸ್ ಅಂದರೆ ಕರೆಂಟ್ ಅಫೇರ್ಸ್ ವೆಸ್ಟರ್ನ್ ಘಾಟ್ಸ್ ಆಗಿರೋದ್ರಿಂದ ವೆಸ್ಟರ್ನ್ ಘಾಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು. 1 ಮಾರ್ಕು ಕಡ್ಡಾಯವಾಗಿ ತೆಗೆದಿರ್ತಾರೆ. 1 ಮಾರ್ಕು. ಏನಿದು ವಿಸ್ತಾರ ಎಲ್ಲಿಂದ ಎಲ್ಲಿವರೆಗೂ ಹರಡಿದೆಯಪ್ಪ ಅಂದರೆ ಉತ್ತರದ ತಾಪಿ ನದಿಯ ಸಾತ್ಮಾಲ ಬೆಟ್ಟಗಳಿಂದ ದಕ್ಷಿಣದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಹಬ್ಬಿದೆ. ಕೇಳ್ತಾರೆ ಎಲ್ಲಿಂದ ಎಲ್ಲಿವರೆಗೂ. ಆಪ್ಷನ್ ಎನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ. ಇನ್ನು ಆಪ್ಷನ್ ಬಿ ನಲ್ಲಿ ಇದರ ಉದ್ದ 1600 ಕಿಲೋಮೀಟರ್, ಅಗಲ 100 ಕಿಲೋಮೀಟರ್, ಒಟ್ಟಾರೆ ವಿಸ್ತೀರ್ಣ 1,60,000 ಕಿಲೋಮೀಟರ್. ಹೇಳಿಕೆ ನಿಜಾನ ಅಥವಾ ಸುಳ್ಳ ಅಂತ ಕೇಳಿರ್ತಾರೆ. ಅರ್ಥ ಆಯ್ತಲ್ಲ? ಸರಿನಾ ಅಥವಾ ತಪ್ಪಾ ಅಂತ ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಗೊತ್ತಿರಬೇಕು. ಗೊತ್ತಿತ್ತು ಅಂದರೆ ಇನ್ನೊಂದು ಮಾರ್ಕ್ ಬರುತ್ತೆ. ಈ ಟಾಪಿಕ್ ಮೇಲೆ ಕ್ವಶನ್ ಬರುತ್ತೆ, ಡೆಫಿನೆಟಾಗಿ 1 ಮಾರ್ಕ್ ಬಂದೇ ಬರುತ್ತೆ. ಕರೆಂಟ್ ಅಫೇರ್ಸ್ನಲ್ಲಿ ಇದೆ. ಇನ್ನು ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಬಹು ಸಮೀಪದಲ್ಲಿರೋದ್ರಿಂದ ಕರಾವಳಿ ಮೈದಾನ ಅತ್ಯಂತ ಕಿರಿದಾಗಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ನೋಟ್ಸ್ ನೋಡ್ದೇ ಕಾಣಿಸ್ತಾ ಇರ್ಬೋದು. KPSC ಕ್ವಶನ್ ಪೇಪರ್ ಥರನೇ ಕಾಣಿಸ್ತಾ ಇದೆ. ಈ ಥರ ಕ್ವಶನ್ಗಳು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರಕ್ಕೆ ಬಹು ಸಮೀಪದಲ್ಲಿರೋದ್ರಿಂದ ಕರಾವಳಿ ಮೈದಾನ ಅತ್ಯಂತ ಕಿರಿದಾಗಿದೆ. ಹೇಳಿಕೆ ನಿಜಾನ ಸುಳ್ಳ? ಆಲ್ರೆಡಿ ಇದು ಕ್ವಶನ್ ಫ್ರೇಮ್ ಆಗಿದೆ. ಅರ್ಥ ಆಗುತ್ತಲ್ಲ? ಕ್ವಶನ್ ಫ್ರೇಮ್ ಆಗಿದೆ. ಈ ಥರ ಕ್ವಶನ್ಗಳು ಮೋಸ್ಟ್ ರಿಪೀಟೆಡ್ ಆಗಿ ತೆಗಿತಾ ಇರ್ತಾರೆ. ಇದೇ ಥರ ಇದೇ ಪ್ಯಾಟರ್ನಲ್ಲಿ ತೆಗಿತಾ ಇರ್ತಾರೆ ಕ್ವಶನ್ ಆನ್ಸರ್ಸ್ನ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪಶ್ಚಿಮ ಘಟ್ಟಗಳು ಇರ್ತಕ್ಕಂಥ ರಾಜ್ಯಗಳು ಎಷ್ಟು? 6. ಯಾವ್ಯಾವು? ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಕೇರಳ ಮತ್ತು ತಮಿಳುನಾಡು. ಇದು ಎ ಆಪ್ಷನ್ಗೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಕರ್ನಾಟಕದಲ್ಲೇ ಇದೆ. ಹೇಳಿಕೆ ನಿಜಾನ ತಪ್ಪ ಕೇಳ್ಬೋದು. ಅರ್ಥ ಆಯ್ತಲ್ಲ? ಬಿ. ನೆಕ್ಸ್ಟ್ ಸಿ. ಭಾರತದ ಒಟ್ಟು ಪ್ರದೇಶದ 6% ಅವರು ಅವಲಂಬಿಸಿದೆ. ನಿಜಾನ ಸುಳ್ಳ? ಅರ್ಥ ಆಯ್ತದಲ್ಲ? ಈ ರೀತಿಯಾದಂಥ ಸೆಂಟೆನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಇನ್ನು 40% ಭೂಮಿಗೆ ನೀರನ್ನು ಹರಿಸ್ತಾ ಇದ್ದು 30% ಪ್ರಾಣಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಇದೇ ಥರ ಇರುತ್ತೆ. ಇವೆಲ್ಲ ಕರೆಕ್ಟಾಗಿರ್ತಕ್ಕಂಥ ಸೆಂಟೆನ್ಸಸ್ಸು. ನೆಕ್ಸ್ಟ್ 12 ವರ್ಷಗಳಿಗೆ ಒಮ್ಮೆ ಹೂ ಬಿಡ್ತಕ್ಕಂಥ ನೀಲಕುರಿಂಜಿ ಸಸ್ಯ ಇಲ್ಲಿ ಕಂಡು ಬರುತ್ತೆ ಅಂತೇಳಿ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಇಂಪಾರ್ಟೆಂಟ್ ಇದು. ಇನ್ನು ಪಶ್ಚಿಮ ಘಟ್ಟಗಳ ಎತ್ತರ ಉತ್ತರದಿಂದ ದಕ್ಷಿಣ ಕಡೆಗೆ ಹೋಗುತ್ತಾ ಹೆಚ್ಚುತ್ತದೆ.
ಹೆಚ್ಚುತ್ತಾ ಹೋಗುತ್ತದೆ. ಈ ತರ ಕ್ವಶನ್ಗಳು 1000% ತೆಗಿತಾರೆ. 1000% KPSC KEಗೆ ಇದೇ ತರನೇ ತೆಗಿಯೋದು. KPSC ಅಂಡ್ KEಗೆ ಇದೇ ತರನೇ ತೆಗಿಯೋದು. ಇದೇ ರೀತಿಯಲ್ಲೇ ತೆಗೆದಿರ್ತಾರೆ. ಅರ್ಥ ಆಯ್ತಾ? ಇದೇ ತರ ಇದೇ ಸ್ಟ್ರಕ್ಚರ್ ಅಲ್ಲೇ ಇರ್ತದೆ. ABCD ಆಪ್ಷನ್ಸ್ ಹಾಕಿರ್ತಾರೆ ಅಷ್ಟೇ, ಅಷ್ಟು ಬಿಟ್ರೆ ಇನ್ನೇನು ಇರೋದಿಲ್ಲ. ನೆಕ್ಸ್ಟ್, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಂಗಮಿಸುತ್ತವೆ. ಎಲ್ಲಿ ಜೊತೆಗೂಡ್ತವೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬಿಳಿಗಿರಿ ರಂಗನ ಬೆಟ್ಟ ಬರುತ್ತಲ್ಲ ಅಲ್ಲಿ ಕೂಡ್ತವೆ. ನೆಕ್ಸ್ಟ್, ಪ್ರಾಣಿ ವರ್ಗ ಏನ್ ಕಂಡು ಬರುತ್ತೆ? ಜಾಗತಿಕವಾಗಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಮಲಬಾರ್ ಸಿವೆಟು, ಸಿಂಹಬಾಲದ ಮಕಾಕು, ನೀಲಗಿರಿ ತಾರ್ಗಳು ಇವು ಇಲ್ಲಿ ಕಂಡು ಬರ್ತವೆ. ಇನ್ನು ಸಸ್ಯವರ್ಗ ಏನ್ ಕಂಡು ಬರುತ್ತೆ? ಪಶ್ಚಿಮ ಘಟ್ಟಗಳ ಇಳಿಜಾರಿನಲ್ಲಿ ಉಷ್ಣ ಮತ್ತು ಉಪೋಷ್ಣ ವಲಯದ ತೇವಾಂಶ ಅಗಲವಾದಂಥ ಎಲೆ ಇರ್ತಕ್ಕಂಥ ಕಾಡುಗಳು ಕಂಡು ಬರ್ತವೆ. ಪಶ್ಚಿಮದ ಇಳಿಜಾರುಗಳಲ್ಲಿ ಉಷ್ಣ ಮತ್ತು ಉಪೋಷ್ಣ ವಲಯದ ತೇವಾಂಶವುಳ್ಳ ಅಗಲವಾದ ಎಲೆಗಳ ಕಾಡುಗಳು ಕಂಡು ಬರ್ತವೆ. ಯಾವ ಮರ ಕಂಡು ಬರ್ತವೆ? ಎಬೋನಿ ಇರುತ್ತೆ, ಮಹಾಗನಿ ಇರುತ್ತೆ, ಸಿಡರ್ ಇರುತ್ತೆ, ರೋಸ್ವುಡ್ ಇರುತ್ತೆ, ಈ ರೀತಿ ಕಂಡು ಬರ್ತವೆ. ಇನ್ನು ಪೂರ್ವದ ಇಳಿಜಾರುಗಳಲ್ಲಿ ಒಣ ಎಲೆ ಉದುರ್ತಕ್ಕಂಥ ಕಾಡುಗಳನ್ನ ಕಾಣಬಹುದು. ಪೂರ್ವದ ಇಳಿಜಾರಿನಲ್ಲಿ ಒಣ ಎಲೆ ಉದುರ್ತಕ್ಕಂಥವು ಯಾವ್ಯಾವ ಒಣ ಎಲೆ ಉದುರ್ತಕ್ಕಂಥವು? ತೇಗ, ಸಾಲ, ಸೀಸಮ್, ಶ್ರೀಗಂಧ ಇವೆಲ್ಲ ಕಂಡು ಬರ್ತವೆ. ಇನ್ನು ಜಗತ್ತಿನ 8 ಹಾಟೆಸ್ಟ್ ಬಯೋಡೈವರ್ಸಿಟಿ ಸ್ಪಾಟ್ಗಳಲ್ಲಿ ಇದು ಒಂದು ಅಂತೇಳಿ ಫೇಮಸ್ ಆಗಿದೆ. ಎಲ್ಲ ABCD ಆಪ್ಷನ್ ಬರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ. ಇನ್ನ ವಿಶ್ವದ ಜೈವಿಕ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು ಜುಲೈ 2, 2012ರಂದು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಯಾವ ದಿನ ಕೇಳ್ತಾ ಇರ್ತಾರೆ, ಗೊತ್ತಿರಬೇಕು. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಆಗಿರುತ್ತೆ. ದಕ್ಷಿಣ ಚಿರಾಪುಂಜಿ ಅಂತೇಳಿ ಫೇಮಸ್ ಆಗಿರುತ್ತೆ. ಇಲ್ಲಿ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡು ಬರ್ತವೆ. ಕಾಳಿಂಗ ಸರ್ಪಗಳು ಕಂಡು ಬರ್ತವೆ. ಸೊ ಉರಗ ತಜ್ಞ ರೋಮುಲಸ್ ವೈಟೇಕರ್ ಅವರು ಇದನ್ನ ಆಗುಂಬೆನ ಕಾಳಿಂಗಗಳ ಸರ್ಪಗಳ ರಾಜಧಾನಿ ಅಂತೇಳಿ ಕರೆದಿದ್ದಾರೆ. ಇನ್ನು ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ಲು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿರುತ್ತೆ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ವಿವಿಧ ಹೆಸರುಗಳು, ಇದನ್ನ ಹೊಂದಿಸಿ ಬರೆಯೋದಕ್ಕೆ ತೆಗಿತಾ ಇರ್ತಾರೆ. 1 ಮಾರ್ಕ್ ಕಡ್ಡಾಯವಾಗಿ ತೆಗಿತಾ ಇರ್ತಾರೆ, ನೋಡ್ಕೊಳ್ರಿ. ಎಲ್ಲೆಲ್ಲಿ ಏನೇನು ಅಂತಂತಾರಪ್ಪ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟ, ಕೇರಳದಲ್ಲಿ ಸಾಹ್ಯಂ ಬೆಟ್ಟ ಅಂತ, ತಮಿಳುನಾಡಲ್ಲಿ ನೀಲಗಿರಿ ಬೆಟ್ಟ ಅಂತ. ಇನ್ನು ಪ್ರಮುಖ ನದಿಗಳು ಯಾವ್ಯಾವ ಉಗಮ ಆಗ್ತಾವಪ್ಪ ಅಂದ್ರೆ ಕೃಷ್ಣ, ಕಾವೇರಿ, ಶರಾವತಿ, ಪೆರಿಯಾರ್ ಇವೆಲ್ಲವೂ ಪಶ್ಚಿಮ ಘಟ್ಟದಲ್ಲಿ ಉಗಮ ಆಗ್ತಕ್ಕಂಥವು. ಇನ್ನು ಪಶ್ಚಿಮ ಘಟ್ಟದಲ್ಲಿ ಕಂಡುಬರ್ತಕ್ಕಂಥ ಪ್ರಸಿದ್ಧ ಘಾಟ್ಗಳು ಯಾವ್ಯಾವಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ದಾಲ್ ಘಾಟ್ ಕಂಡು ಬರುತ್ತೆ. ಎಲ್ಲೆಲ್ಲಿ ಯಾವ್ದ್ರ ಮಧ್ಯೆ? ಮುಂಬೈ ಮತ್ತು ನಾಸಿಕ್ ಮಧ್ಯೆ ಕಂಡು ಬರುತ್ತೆ. ಬೋರ್ ಘಾಟ್ ಮುಂಬೈ ಮತ್ತು ಪುಣೆ ಮಧ್ಯೆ ಕಂಡು ಬರುತ್ತೆ. ತಮಿಳುನಾಡು ಮತ್ತು ಕೇರಳ ಮಧ್ಯೆ ಪಾಲ್ ಘಾಟ್ ಕಂಡು ಬರುತ್ತೆ. ಪಾಲ್ ಘಾಟ್ ಇರ್ತಕ್ಕಂಥದ್ದು ತ್ರಿವೇಂದ್ರಂ ಮತ್ತು ಚೆನ್ನೈ ನಡುವೆ. ಕೇರಳ ತ್ರಿವೇಂದ್ರಮು, ಚೆನ್ನೈ ತಮಿಳುನಾಡು. ಅರ್ಥ ಆಯ್ತಲ್ಲ? ಇವೆರಡರ ಮಧ್ಯೆ ಕಂಡು ಬರುತ್ತೆ. ಇದೊಂದು ದೇಶದ ದೊಡ್ಡ ಘಾಟ್ ಆಗಿದ್ದು ಕೇರಳದ ಕೊಚ್ಚಿ ಬಂದರನ್ನ ಸಂಪರ್ಕಿಸುತ್ತೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಪಶ್ಚಿಮ ಘಟ್ಟವು 2 ಜೈವಿಕ ಸಂರಕ್ಷಣಾ ವಲಯಗಳನ್ನ ಒಳಗೊಂಡಿದೆ, 13 ರಾಷ್ಟ್ರೀಯ ಉದ್ಯಾನವನಗಳು ಒಳಗೊಂಡಿದೆ ಮತ್ತು ಹಲವು ವನ್ಯಜೀವಿ ಅಭಯಾರಣ್ಯಗಳನ್ನ ಒಳಗೊಂಡಿದೆ. ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಮಹತ್ವವನ್ನು ಪಡೆದಿದೆ ಅಂತ ಕಣ್ಣಿಗೆ ಕಾಣಿಸ್ತಾ ಇದೆ. ಇವೆಲ್ಲವೂ ABCD ಆಪ್ಷನ್ಗೆ ಬಂದೇ ಬರ್ತವೆ. ಟಾಪಿಕ್ಗಳನ್ನ ಸೆಲೆಕ್ಷನ್ ಮಾಡ್ಕೊಂಡು ಓದ್ಕೊಳ್ಳಿ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಗ್ರಂಥಗಳ ಪಠನೆ ಕಷ್ಟ. 2 months ಅಲ್ಲಿ ತುಂಬಾ ಕಷ್ಟ ಅಲ್ಲ. ಯಾರೋ ತುಂಬಾ ವರ್ಷದಿಂದ ಓದ್ತಾ ಇರೋರು ಕವರೇಜ್ ಮಾಡ್ಬೋದು. ಅದು ಶಾರ್ಟ್ ನೋಟ್ಸ್ ಇದ್ರೆ ಮಾತ್ರ. ಇಲ್ಲ ಮತ್ತೆ ಓದ್ತೀವಿ ಅಂದ್ರೆ ಆಗೋಕತೆ ಎಲ್ಲ. ಅದು 2 months ಅಲ್ಲಿ ಕವರೇಜ್ ಮಾಡ್ಲಿಕ್ಕೆ ಆಗಲ್ಲ. ಟಾಪಿಕ್ ವೈಸ್ ಹೋಗಿ. ಟಾಪಿಕ್ ವೈಸ್ ಹೋದ್ರೆ 100% ಸಕ್ಸಸ್ ಆಗ್ತೀರಾ. ಗೊತ್ತಿರೋದು ಹೇಳಿದ್ದೀನಿ. ಇನ್ನ ಕರ್ನಾಟಕದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನಗಳಾದ ಬಂಡೀಪುರ ಮತ್ತು ನಾಗರಹೊಳೆ ನೀಲಗಿರಿ ಜೈವಿಕ ಸಂರಕ್ಷಣಾ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಖನಿಜಗಳು ಯಾವ್ಯಾವ ಕಂಡು ಬರ್ತಾವಪ್ಪ ಅಂದ್ರೆ ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್ ಅದ್ರಗಳಿಂದ ಸಮೃದ್ಧವಾಗಿದೆ ಅಂತ ಹೇಳ್ತೀವಿ ಪಶ್ಚಿಮ ಘಟ್ಟಗಳು. ಬುಡಕಟ್ಟುಗಳು ಯಾವ್ಯಾವ ಕಂಡು ಬರ್ತಾವಪ್ಪ ಅಂದ್ರೆ ಗೌಳಿ, ಕುಂಗಿ, ಹಾಲಕ್ಕಿ, ಒಕ್ಕಲ, ಕೆರೆ ಒಕ್ಕಲ, ಕುರುಬ, ಜೇನು ಕುರುಬಗಳು ಕಂಡು ಬರ್ತವೆ. ಪ್ರವಾಸೋದ್ಯಮ ಊಟಿ, ತೆಕ್ಕಡಿ, ಮಹಾಬಲೇಶ್ವರ. ಇನ್ನು ತೀರ್ಥಕ್ಷೇತ್ರಗಳು ತ್ರಯಂಬಕೇಶ್ವರ್, ಭೀಮಾಶಂಕರ್, ಶಬರಿಮಲೆ, ಮಲೆ ಮಹದೇಶ್ವರ ಟೆಂಪಲ್ಸ್ ಇಲ್ಲೇ ಕಂಡು ಬರ್ತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಪಶ್ಚಿಮ ಘಟ್ಟದ ಘಾಟ್ಗಳು ನೋಡ್ತಾ ಹೋಗೋದಾದ್ರೆ ಆಗುಂಬೆ ಎಲ್ಲಿ ಯಾವ್ಯಾವ ಮಧ್ಯೆ ಕಂಡು ಬರುತ್ತೆ? ಉಡುಪಿ, ಶಿವಮೊಗ್ಗ ಮಧ್ಯೆ ಕಂಡು ಬರುತ್ತೆ. ಚಾರ್ಮುಡಿ ಘಾಟು ಮಂಗಳೂರು ಮತ್ತು ಚಿಕ್ಕಮಗಳೂರು ಮಧ್ಯೆ ಕಂಡು ಬರುತ್ತೆ. ಶಿರಾಡಿ ಘಾಟು ಹಾಸನ, ಸಕಲೇಶ್ಪುರ, ಮಂಗಳೂರಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ಕಂಡು ಬರ್ತದೆ. ಹುಲಿಕಲ್ ಘಾಟು ಶಿವಮೊಗ್ಗ ಮತ್ತು ಕುಂದಾಪುರದ ಮಧ್ಯೆ ಕಂಡು ಬರ್ತದೆ. ಇನ್ನು ಪಶ್ಚಿಮ ಘಟ್ಟಗಳ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಶಿಖರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದಲ್ಲಿ ಇಲ್ಲ ಐತೆ ನೋಡ್ರಿ, ಕಲಸುಬಾಯಿ ಅಂತ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಕಲಸುಬಾಯಿ ಎಷ್ಟು ಹೈಟ್ ಇದೆ? 1646 ಮೀಟರ್ ಇದೆ. ಹರಿಶ್ಚಂದ್ರಗರ್ ಇದೆ 1424 ಮತ್ತು ಮಹಾಬಲೇಶ್ವರ 1438. ಇವು 3 ಕಂಡು ಬರ್ತದೆ. ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಕಲಸುಬಾಯಿ, ಹರಿಶ್ಚಂದ್ರಗರ್ ಅಂಡ್ ಮಹಾಬಲೇಶ್ವರ. ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ 3 ಕಂಡು ಬರ್ತವೆ. ಮುಳ್ಳಯ್ಯನಗಿರಿ 1923 ಮೀಟರ್, ಬಾಬಾ ಬುಡನ್ಗಿರಿ, ಕುದುರೆಮುಖ 1892 ಮೀಟರ್. ನೆಕ್ಸ್ಟ್,
ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಇದು ಮಾಡಿದಂಥ ಸಮಿತಿಗಳು ಯಾವಪ್ಪ ಅಂದರೆ ಮಾಧವ ಗಾಡ್ಗಿಲ್ ಸಮಿತಿ 2010, ಕಸ್ತೂರಂಗ ಸಮಿತಿ 2012, ಎರಡಕ್ಕೆರಡು ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನು ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟದಲ್ಲಿ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ಅಣ್ಣಾಮಲೈ ಶಿಖರ. ಈ ಶ್ರೇಣಿಯಲ್ಲಿ ಆನೆಮುಡಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದಂಥ ಶಿಖರವಾಗಿ ಕಂಡು ಬರುತ್ತೆ. ಅಗಸ್ತ್ಯ ಮಲೈ 1868 ಮೀಟರ್ ತಿರುವನಂತಪುರದಲ್ಲಿ ಕಂಡು ಬರುತ್ತೆ. ಕಾರ್ಡಮಮ್ ಬೆಟ್ಟಗಳು ಏಲಕ್ಕಿ ಬೆಟ್ಟ ಅಂತಾನೂ ಕರಿತೀವಿ. ಸೈಲೆಂಟ್ ವ್ಯಾಲಿ ಅಂತಕ್ಕಂಥ ಪ್ರದೇಶದಲ್ಲಿದೆ, ಇದೆಲ್ಲಿದೆ? ಕೇರಳದಲ್ಲಿದೆ. ಇನ್ನು ಕಾರ್ಡಮಮ್ ಪರ್ವತ ಶ್ರೇಣಿ ದಕ್ಷಿಣ ಭಾರತ ಅತ್ಯಂತ ತುದಿಯಾಗಿರುತ್ತೆ. ನೆಕ್ಸ್ಟ್ ಪಶ್ಚಿಮ ಘಟ್ಟದಲ್ಲಿ ಹಾದು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ NH66. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಗಮ ಆಗ್ತಕ್ಕಂಥ ಸ್ಥಳ ಇಲ್ಲಿ ನೀಲಗಿರಿ ಪರ್ವತದಲ್ಲಿ ಸಂಗಮ ಆಗುತ್ತೆ. ಎರಡನೇ ಅತಿ ಎತ್ತರವಾದಂಥ ಶಿಖರ ದೊಡ್ಡ ಬೆಟ್ಟ ಎಲ್ಲಿ ಕಂಡು ಬರುತ್ತೆ? ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಲ್ಲ ನಾವು ಯಾವ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂತ. ಪ್ರತಿ ದಿನದ ಕ್ಲಾಸಲ್ಲಿ ಮಾರ್ಕ್ಸ್ ಬರುತ್ತೆ. ನಾನು ಕ್ಲಾಸ್ ಮಾಡೋ ವಿಧಾನನೇ ಹಿಂಗೆ ಮಾಡೋದೇ ಶಾರ್ಟ್ಕಟ್ಸ್. ಯಾವುದೇ ಕಾರಣಕ್ಕೂ ಇನ್ ಡೀಟೇಲ್ ಇನ್ ಡೆಪ್ತ್ ಆಗಿ ಬೇಕು, ನಮಗೆ ಫುಲ್ಲು ಡೀಪ್ ಆಗಿ ಬೇಕು, ಕಂಪ್ಲೀಟ್ ಅನಾಲಿಸಿಸ್ ಬೇಕು, ಸಿಲೆಬಸ್ ವೈಸ್ ನೋ. ಅದು ಈ ಶಾರ್ಟ್ ಪೀರಿಯಡಲ್ಲಿ ಊರ್ಜಿತ ಆಗೋದಿಲ್ಲ. ತುಂಬ ಕಷ್ಟ. 2 ಮಂತ್ಸಲ್ಲಿ ಓದೋದು ಭಾಳ ಕಷ್ಟ. ಗೊತ್ತಿರೋದು ಹೇಳಿದ್ದೀನಿ. 2 ಮಂತ್ಸಲ್ಲಿ ಎಂಟೈರ್ ಸಿಲೆಬಸ್ ಕವರ್ ಮಾಡೋದು ಕಷ್ಟ. ಕೋರ್ ಏರಿಯಾಸ್ ಬರ್ತಾವಲ್ಲ, ಇಂಪಾರ್ಟೆಂಟ್ ಏರಿಯಾಸ್ ಟಾಪಿಕ್ ವೈಸ್ ಹೊರಟೋದ್ರೆ ಈಸಿಯಾಗಿ ಕವರೇಜ್ ಆಗುತ್ತೆ. ನಮಗೆ ಬೇಕಾಗಿರೋದು ಮಾರ್ಕ್ಸ್ ಅಷ್ಟೇ. ನಮಗೆ ಬೇಕಾಗಿರ್ತಕ್ಕಂಥದ್ದು 60 to 70 ಮಾರ್ಕ್ಸ್ ಇಷ್ಟೇ ಬೇಕಾಗಿರೋದು. 100ಗೆ ಎಷ್ಟು ಬೇಕು? 100ಗೆ 60 to 70 ಮಾರ್ಕ್ಸ್ ರೀಚ್ ಆಗೋದು ಅಷ್ಟೇ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಪೇಪರ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಪೇಪರ್ 2 ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಮಾತುಕತೆ ಆಡಿಲ್ಲ. ಕ್ಲಿಯರಾಗಿ ಹೇಳ್ತೀನಿ, ಕೇವಲ ಪೇಪರ್ 1 ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಅದು ಜನರಲ್ ಸ್ಟಡೀಸ್ ಕ್ಲಾಸಸ್ ಫಾರ್ ಎಲ್ಲ ಎಕ್ಸಾಮ್ಸ್, ಎಲ್ಲ ಅವು ಇವು ಅಂತಲ್ಲ. FTA STA ನೀವು ಯಾವ್ದಾರ ಬರ್ಕೊಡ್ರಿ, ಜನರಲ್ ಸ್ಟಡೀಸ್ ಕ್ಲಾಸಸ್ ಇಷ್ಟೇ ಇರುತ್ತೆ. ಕೊಟ್ಟಿರೋದನ್ನು ಅಚ್ಚುಕಟ್ಟಾಗಿ ಕಣ್ಣು ಓದ್ಕೊಂಡು ಹೋಗ್ರಿ. ಆಲ್ಮೋಸ್ಟ್ ಸಿಲೆಬಸ್ ಅದರಲ್ಲೇ ಬಂದಿರುತ್ತೆ. ಏನು ಕೊಟ್ಟಿರ್ತೀವಿ ಅದರಲ್ಲೇ ನಿಮಗೆ ಬೇಕಾಗಿರ್ತಕ್ಕಂಥ 60ರಿಂದ 70 ಕ್ವಶನ್ಸ್ ರೀಚ್ ಆಗಿರುತ್ತೆ. ಅರ್ಥ ಆಗುತ್ತಲ್ಲ? ಆ ರೀತಿಯಾದಂಥ ಟೆಕ್ನಿಕ್ಸ್ ಏನೇನಿದಾವೆ ಎಲ್ಲವನ್ನೂ ಇನ್ಕ್ಲೂಡ್ ಮಾಡಿರ್ತೀವಿ, ಎಲ್ಲವನ್ನೂ ಇದರಲ್ಲಿ ತುರ್ಕಿರ್ತೀವಿ. ಅರ್ಥ ಆಯ್ತಲ್ಲ? ಇದು ಕ್ಲಾಸಸ್ ಅಷ್ಟೇ, ನೋಟ್ಸ್ ಇರೋದಿಲ್ಲ. ಜಸ್ಟ್ ಕ್ಲಾಸಸ್ ಇರುತ್ತೆ. ಈ ಕ್ಲಾಸಸ್ನ ಕೇಳ್ಕೊಂಡು ಬರ್ಕೋಬೇಕು. ನೀವು ಬರ್ಕೊಳೋದ್ರಿಂದ ಏನಕ್ಕೆ ಬರ್ಕೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಇದನ್ನು ಬರೆಯೋದ್ರಿಂದ ಜ್ಞಾಪನ ಉಳಿಯುತ್ತೆ. ಫಾಸ್ಟಾಗಿ ಬರ್ಕೋಬೇಕು, ಕೇಳ್ಕೋಬೇಕು, ಬರೀಬೇಕು, ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೋಬೇಕು. ಕೇಳಬೇಕು. ಒಂದು ಶಾರ್ಟ್ ನೋಟ್ಸ್ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಒಂದು ಸತಿ ಬರೆದ್ರಿ ಅಂದರೆ ಅದು ಮೆಮೊರಿನಲ್ಲಿ ಅಚ್ಚುಕಟ್ಟಾಗಿ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ? ವಿತಿನ್ 60 ಡೇಸಲ್ಲಿ ಸಿಲೆಬಸ್ ಕವರ್ ಮಾಡಿಕೊಡ್ತೀವಿ. ಎಷ್ಟು ದಿನದಲ್ಲಿ? 60 ದಿನದಲ್ಲಿ ಎಂಟೈರ್ ಸಿಲೆಬಸ್ ಕವರೇಜ್ ಆಗುತ್ತೆ. ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರು ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಾ, ಖಚಿತವಾಗಿ ತೆಗೆದುಕೊಂಡು ಓದ್ರಿ, ಕ್ಲಾಸಸ್ ತೊಗೊಂಡ್ಕೊಂಡು ಓದ್ರಿ, ಅನುಕೂಲ ಆಗುತ್ತಪ್ಪ. ಗೊತ್ತಿರೋದು ಹೇಳಿದ್ದೀನಿ. ಯಾರಿಗೆ ಅವಶ್ಯಕತೆ ಇರುತ್ತೆ ತೆಗೆದುಕೊಂಡು ಓದ್ರಿ. ಅರ್ಥ ಆಯ್ತಲ್ಲ? ಇಲ್ಲ ನಿಮಗೆ ಮಾಡ್ಲಿಕ್ಕೆ ಬರ್ತಿದ್ರೆ ಮಾಡ್ಕೊಳ್ಳಿ. ಮಾಡೋ ವಿಧಾನನೂ ಹೇಳಿದ್ದೀನಿ, ಯಾವ ಥರ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ, ವರ್ಕೌಟ್ ಆಗುತ್ತೆ. ತುಂಬ ಸೀನಿಯರ್ ಮೋಸ್ಟ್ ಇರ್ತಿರಲ್ಲ, ಇದೇ ಮೆಥಡ್ ಐಡಿಯಾಲಜಿ ಹೇಳಿದ್ದೀನಿ, ಮಾಡ್ಕೋಬೋದು. ಗೊತ್ತಾಯಿತು ಅಂದರೆ ಮಾಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂದರೆ ಕ್ಲಾಸಸ್ ಮಾಡ್ತೀವಿ. ಅಟೆಂಡ್ ಆಗಿ ಅದು ಒಂದು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಂಡ್ರೆ 60 to 70 ಕ್ವಶನ್ಸ್ ಆರಾಮ್ಸೆ ರೀಚ್ ಆಗುತ್ತೆ. ಓದ್ಕೊಳ್ಳಿ ಕೂತ್ಕೊಂಡು. ಒಳ್ಳೇದಾಗ್ಲಪ್ಪ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.